ಭಾರತ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿಸಿದ ಘಟನೆ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ. ಬ್ರಿಟಿಷರ ಬಗ್ಗೆ ಭಾರತೀಯರಲ್ಲಿದ್ದ ಸಹಾನುಭೂತಿಯು ಆಕ್ರೋಶದ ಕಿಚ್ಚಾಗಿ ಮಾರ್ಪಾಟಾಗುತ್ತೆ ಏಪ್ರಿಲ್ 13, 1919ರಂದು. ರಾಷ್ಟ್ರೀಯವಾದಿ ನಾಯಕರಾದ ಸತ್ಯಪಾಲ್ ಹಾಗೂ ಡಾಕ್ಟರ್ ಸೈಫುದ್ದೀನ್ ಕಿಸ್ಲೆವ್ ಅವರನ್ನು ಬಂಧಿಸಿದ್ದಕ್ಕಾಗಿ ಪ್ರತಿಭಟನೆ ನಡೆಸಬೇಕು ಎಂದು ಜಲಿಯನ್ ವಾಲ್ಬಾಗ್ ಪ್ರದೇಶದಲ್ಲಿ ಜನರು ಸೇರಿರುತ್ತಾರೆ. ಬ್ರಿಟಿಷ್ ಮಿಲಿಟರಿ ಅಧಿಕಾರಿಯಾದ ಜನರಲ್ ಡಯರ್ ತನ್ನ ಸೈನ್ಯದೊಂದಿಗೆ ಉದ್ಯಾನವನವನ್ನು ಪ್ರವೇಶಿಸುತ್ತಾನೆ. ನೆರೆದಿರುವ ಜನರನ್ನು ಚದುರಿಸಲು ಯಾವುದೇ ಎಚ್ಚರಿಕೆಯನ್ನು ಕೊಡದೆ ನಿರಾಯುಧ ಗುಂಪಿನ ಮೇಲೆ 10 ನಿಮಿಷಗಳ ಕಾಲ ಗುಂಡಿನ ದಾಳಿ ನಡೆಸುತ್ತಾರೆ. ರಕ್ತಪಾತದಲ್ಲಿ ಅದೆಷ್ಟು ಮಂದಿ ತಮ್ಮ ಪ್ರಾಣ ಕಳೆದುಕೊಂಡರು ಎಂಬುದರ ಬಗ್ಗೆ ಖಚಿತವಿಲ್ಲ. ಆದರೆ ಬ್ರಿಟಿಷ್ ಗೌರ್ಮೆಂಟ್ ವರದಿಯ ಪ್ರಕಾರ ಅಂದಾಜು 379 ಜನರು ಕೊಲ್ಲಲ್ಪಟ್ಟರು ಮತ್ತು ಸುಮಾರು 1200 ಜನರು ಗಾಯಗೊಂಡರು ಎನ್ನಲಾಗಿದೆ. 1000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇತರೆ ದಾಖಲೆಗಳು ಹೇಳುತ್ತವೆ.